ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ತನಿಖಾಧಿಕಾರಿಯಿಂದ ರಿಮಾಂಡ್ ಅರ್ಜಿ ರೆಡಿಯಾಗಿದೆ. ಮೊದಲು ಎಲ್ಲಾ ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಅನ್ನು ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲರ ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೇಳಲು ಪೊಲೀಸರು ರೆಡಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. 6 ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ ಪೊಲೀಸರ ಕಸ್ಟಡಿಗೆ ಕೊಟ್ಟಿತ್ತು. ನಾಳೆಗೆ ಅವರ ಕಸ್ಟಡಿ ಅಂತ್ಯವಾಗ್ತಾ ಇತ್ತು. ಆದರೆ ಇವತ್ತೇ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಅವರನ್ನ 5 ದಿನ ಕಸ್ಟಡಿಗೆ ಕೇಳೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಆರೋಪಿಗಳನ್ನ ಕಸ್ಟಡಿಗೆ ಕೇಳಿದ್ದಾರೆ. ಈಗಾಗಲೇ A1 ಆರೋಪಿ, A2 ಆರೋಪಿ ಎಲ್ಲರಿಂದಲೂ ಕೂಡ ಪ್ರಮುಖ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಶೇಷ ಅಭಿಯೋಜಕರಾಗಿ ಪಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಪರ ವಾದಿಸಲು SPP ಅವರ ನೇಮಕವಾಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನ ಕುಮಾರ್ ಅವರನ್ನ ಸರ್ಕಾರ ನೇಮಕಗೊಳಿಸಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಭಿಯೋಜಕರನ್ನಾಗಿ ಪಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಸರ್ಕಾರ ಹೊರಡಿಸಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ವಿಶೇಷ ಅಭಿಯೋಜಕರು ಪಿ ಪ್ರಸನ್ನ ಕುಮಾರ್ ಅವರ ಫೋಟೋವನ್ನ ಕೂಡ ಒಂದು ಕಡೆ ನೋಡ್ತಾ ಇದ್ದೀರಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಭಿಯೋಜಕರ ನೇಮಕವಾಗಿದೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದು ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತಷ್ಟು ದಿನ ಕಸ್ಟಡಿಗೂ ಕೂಡ ಪಡೆದುಕೊಳ್ಳಲಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಆರೋಪಿಗಳನ್ನ ಕರೆದೊಯ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರ ದೃಶ್ಯಾವಳಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಆರೋಪಿಗಳನ್ನ ಕೂಡ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ವೈದ್ಯಕೀಯ ಪರೀಕ್ಷೆಗೋಸ್ಕರ. ಈಗಾಗಲೇ 5 ದಿನಗಳ ಕಾಲ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ಸಂಗ್ರಹ ಮಾಡಿದ್ದಾರೆ. ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಅದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತಾ ಅಥವಾ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ವೈದ್ಯಕೀಯ ಪರೀಕ್ಷೆಗೋಸ್ಕರ ಎಲ್ಲ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಕರೆದೊಯ್ಯಲಾಗ್ತಾ ಇದೆ. A1 ಪವಿತ್ರ ಗೌಡ, A2 ದರ್ಶನ್, ಇನ್ನುಳಿದಂತೆ ಯಾರ್ಯಾರು ಈ ಒಂದು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಆ ಎಲ್ಲ ಆರೋಪಿಗಳನ್ನ ಕೂಡ ಪೊಲೀಸರು ಕರೆದುಕೊಂಡು ಹೋಗ್ತಿದ್ದಾರೆ. ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಜೀಪ್ ಹತ್ಸಿ ಎಲ್ಲರನ್ನ ಕೂಡ ಕರೆದುಕೊಂಡು ಹೋಗಲಾಗುತ್ತೆ ವೈದ್ಯಕೀಯ ಪರೀಕ್ಷೆಗೋಸ್ಕರ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರೆಲ್ಲರನ್ನ ಕೂಡ ವೈದ್ಯಕೀಯ ಪರೀಕ್ಷೆ ನಡೆಸಿ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಕೂಡ ನಡೆಯಲಿದೆ. ಪೊಲೀಸರು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನೇರ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವುದಿದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಬರೀ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಪ್ರಕರಣ ಸದ್ದು ಸುದ್ದಿ ಆಗ್ತಾ ಇದೆ. ಸಾಕಷ್ಟು ಸಾಕ್ಷ್ಯಗಳು ಕೂಡ ಆರೋಪಿಗಳ ವಿರುದ್ಧವಾಗಿಯೇ ಸಿಕ್ಕಿದೆ. ಯಾವ ರೀತಿಯ ಕ್ರೌರ್ಯವನ್ನ ಮೆರೆದಿದ್ರು, ಅಮಾಯಕನ ಮೇಲೆ ಹೇಗೆಲ್ಲ ಮಾನವೀಯತೆಯನ್ನ ಮರೆತು ಅವರು ಹಲ್ಲೆಯನ್ನ ಮಾಡಿ ಹತ್ಯೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯೂ ಕೂಡ ಹೊರಬಿದ್ದಿದೆ. ಸ್ಫೋಟಕ ಸತ್ಯಗಳು ಕೂಡ ರಿವೀಲ್ ಆಗಿದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತೊಂದು ಕಡೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ತನಿಖಾಧಿಕಾರಿಯಿಂದ ರಿಮಾಂಡ್ ಅರ್ಜಿ ಕೂಡ ರೆಡಿಯಾಗಿದೆ. ಮೊದಲು ಎಲ್ಲ ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಅನ್ನು ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ.
ಮೆಡಿಕಲ್ ಚೆಕಪ್ ಆದ್ಮೇಲೆ ಅವರನ್ನೆಲ್ಲ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನ್ಯಾಯಾಧೀಶರ ಗಮನಕ್ಕೆ ತರಲಾಗುತ್ತೆ. ಇದುವರೆಗೂ ಕೂಡ ಪ್ರಕರಣದ ತನಿಖೆ ಹೇಗೆ ನಡೀತಾ ಇದೆ, ಯಾವೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತಂದು ಪೊಲೀಸರು ಕಸ್ಟಡಿಗೆ ಕೇಳಿದ್ದಾರೆ. ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ 2 ವಾಹನಗಳು ಕೂಡ ರೆಡಿಯಾಗಿದೆ ಆರೋಪಿಗಳನ್ನು ಕರೆದೊಯ್ಯಲು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ಅಲ್ಲಿ ಮೆಡಿಕಲ್ ಚೆಕಪ್ಗೆ ಈಗಾಗಲೇ ವೈದ್ಯರ ತಂಡ ಕೂಡ ರೆಡಿಯಾಗಿದೆ. ಇವರ ಹೆಲ್ತ್ ಚೆಕಪ್ ಮಾಡಾದ್ಮೇಲೆ ರಿಪೋರ್ಟನ್ನು ಪಡೆದು ನಂತರ ನೇರವಾಗಿ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು, ಇದುವರೆಗೂ ಕೂಡ ಪೊಲೀಸರ ತನಿಖೆಯ ಪ್ರಗತಿ ಎಲ್ಲಿಗೆ ಬಂದಿದೆ, ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ, ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಗೆ ಈ ಎಲ್ಲ ಆರೋಪಿಗಳನ್ನು ಕೂಡ ತಮ್ಮ ವಶಕ್ಕೆ ಕೊಡುವಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿ ಎಲ್ಲ ಆರೋಪಿಗಳನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆಯೂ ಕೂಡ ಇದೆ. ನಂತರದ ಬೆಳವಣಿಗೆಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. 6 ದಿನಗಳ ಕಾಲ ಈ ಹಿಂದೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕಸ್ಟಡಿಗೆ ಕೊಟ್ಟಿದ್ರು. ಇವತ್ತು 5ನೇ ದಿನ ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ನಾಳೆಗೆ ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇತ್ತು. ಆದರೆ ಇವತ್ತೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರದಲ್ಲಿ ಕಾನೂನು ಪ್ರಕ್ರಿಯೆ ಏನಿದೆಯೋ ಅದರ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ವಿಶೇಷ ಅಭಿಯೋಜಕರಾಗಿ ಪಿ ಪ್ರಸನ್ನಕುಮಾರ್ ಅವರನ್ನ ಕೂಡ ಸರ್ಕಾರ ನೇಮಕ ಮಾಡಿದೆ. ಎಸ್ಪಿಪಿಯನ್ನಾಗಿ ನೇಮಿಸಿ ಆದೇಶವನ್ನು ಹೊರಡಿಸಿದೆ. ಖಡಕ್ ಎಸ್ಪಿಪಿ ಆಫೀಸರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅಭಿಯೋಜಕರಾಗಿ ನೇಮಕಗೊಂಡಿದ್ದಾರೆ. ವಿಶೇಷ ಅಭಿಯೋಜಕರು. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಮೆಡಿಕಲ್ ಚೆಕಪ್ಗೆ ಆರೋಪಿಗಳನ್ನು ಕರೆದೊಯ್ಯಲು ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಕರಣದ ಇಂಚಿಂಚು ಮಾಹಿತಿಯೂ ಕೂಡ ಗೊತ್ತಾಗಿದೆ. ಯಾವತ್ತು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಪ್ಲಾನ್ ಮಾಡಿ ಕರೆತಂದ್ರೋ ಅವತ್ತಿನಿಂದ ಆತನನ್ನ ಹತ್ಯೆ ಮಾಡಿ ಮೋರಿಗೆ ಬಿಸಾಡೋವರೆಗೂ ಕೂಡ ಏನೇನು ಆಯಿತು, ಯಾರ್ಯಾರ ಪಾತ್ರ ಹೇಗಿತ್ತು, ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಗೆ ಖೆಡ್ಡ ತೋಡಿದ್ರು, ಆ ಪಟ್ಟಣಗೆರೆ ಶೆಡ್ಗೆ ಕರೆತಂದ ನಂತರದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಅವರ ಪಟಾಲಂ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಹೇಗೆಲ್ಲ ಚಿತ್ರ ಹಿಂಸೆಯನ್ನ ಕೊಟ್ಟರು, ನಂತರ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಲಕ್ಷಾಂತರ ರೂಪಾಯಿಗೆ ದರ್ಶನ್ ಯಾವ ರೀತಿಯಾಗಿ ಡೀಲ್ ಕುದುರಿಸಿದ್ರು, ಈ ರೀತಿಯಾಗಿ ರೇಣುಕಾ ಸ್ವಾಮಿಯ ಕೊಲೆ ಆಗಿದೆ ಅಂದ ತಕ್ಷಣ ದೊಡ್ಡವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಯ ಜೊತೆಗೂ ಕೂಡ ದರ್ಶನ್ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇಷ್ಟೆಲ್ಲ ಕೃತ್ಯವನ್ನ ಎಸಗಿ ಆದ್ಮೇಲೂ ಕೂಡ ನಿರಾಳರಾಗಿ ದರ್ಶನ್ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂದ್ಕೊಂಡು ಶೂಟಿಂಗ್ನಲ್ಲಿ ಬ್ಯುಸಿಯಾಗಿ, ಅದು ಕೂಡ ಕಾಮಿಡಿ ಸೀನ್ ಒಂದರ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿ ನೆಮ್ಮದಿಯಾಗಿ ತಮ್ಮ ಪಾಡಿಗೆ ತಾವು ಇದ್ದಿದ್ದು ಕೂಡ ಇಲ್ಲಿ ಅವರು ಎಷ್ಟು ಕಠೋರ ಮನಸ್ಥಿತಿಯ ವ್ಯಕ್ತಿ ಅನ್ನೋದನ್ನ ಸಾರಿ ಹೇಳಿತ್ತು. ಆದರೆ ಕರ್ಮ ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಆಗಿದೆ, ಉತ್ತಮ ನಿದರ್ಶನವಾಗಿದೆ. ತಾವು ಮಾಡಿದಂತಹ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ದರ್ಶನ್ ಮನೆಯಲ್ಲಿ ಮಿಡ್ ನೈಟ್ ಮೆಗಾ ಆಪರೇಷನ್. TV9ನಲ್ಲಿ KD ಗ್ಯಾಂಗ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಮಧ್ಯರಾತ್ರಿ ದರ್ಶನ್ನ ಮನೆಗೆ ಕರೆದೊಯ್ದು ಮಹಜರು ಮಾಡಲಾಗಿದೆ. RR ನಗರದಲ್ಲಿರುವಂತಹ ದರ್ಶನ್ ಮನೆಯಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. ಸ್ಥಳ ಮಹಜರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಖಾಕಿ ಪಡೆ ದರ್ಶನ್ರನ್ನ ಕರೆದೊಯ್ದಿತ್ತು ಅವರ ನಿವಾಸಕ್ಕೆ. ಜೀಪ್ ಹಿಂದೆ ದರ್ಶನ್ ಕೂರಿಸಿಕೊಂಡು ಪೊಲೀಸರು ತೆರಳಿದ್ರು. ನಿನ್ನೆ ಮಧ್ಯರಾತ್ರಿ ಆಗಿರುವಂತಹ ಮಹಜರು. ದರ್ಶನ್ ಮನೆಯಲ್ಲಿ ಪರಿಶೀಲನೆ ನಡೆಸಿ ಕೆಲ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದೆ ಪೊಲೀಸರ ಪಡೆ. ನಿನ್ನೆ ಮಿಡ್ ನೈಟ್ನಲ್ಲಿ ದರ್ಶನ್ರನ್ನ ಕರೆದೊಯ್ದಿದ್ದಾರೆ. ಯಾಕಂದ್ರೆ ಭದ್ರತೆಯ ದೃಷ್ಟಿಯಿಂದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ಆರೋಪಿಗಳನ್ನ ಮೆಡಿಕಲ್ ಚೆಕಪ್ಗೆ ಕರೆದೊಯ್ಯಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಸದ್ಯದ ಅಪ್ಡೇಟ್ಸ್ ಏನು? ಮಧುಶ್ರೀ, ಈಗಾಗಲೇ ನಿನ್ನೆ ತಡರಾತ್ರಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅಂತ ಅಂದ್ರೆ ನಿನ್ನೆ ತಡರಾತ್ರಿ ದರ್ಶನ್ ಅವರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಮನೆಯಲ್ಲಿ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡಲಾಗಿದೆ. ಅವರು ಕೊಲೆ ನಡೆಸಿದಂತ ಸಂದರ್ಭದಲ್ಲಿ ಹಾಕಿದಂತ ಬಟ್ಟೆ, ಶೂಸು, ಅವತ್ತು ಯೂಸ್ ಮಾಡಿದಂತ ಡ್ರೆಸ್ಗಳಾಗಿರ್ಬೋದು, ಮತ್ತೆ ಜೊತೆಗೆ ಅವ್ರು ಬಳಸಿದಂತ ಸೋಪು,
ಏನೇನು ಯಾವ್ದ್ಯಾವ್ದು ವಸ್ತುಗಳಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕ್ಬೋದು ಅವೆಲ್ಲದನ್ನು ವಶಕ್ಕೆ ಪಡೆಯಲಾಗಿದೆ ಒಂದು ಕಡೆ. ಮತ್ತೆ ಇನ್ನೊಂದು ಕಡೆ ಮೊದಲನೇ ದಿನ ಅಂದ್ರೆ ಕೊಲೆ ನಡೆದ ನಂತರದಲ್ಲಿ ಮಂಗಳವಾರ 13 ಜನ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 6 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ರು. ಅದರಲ್ಲಿ 13 ಜನರನ್ನ ಈಗ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈಗಾಗಲೇ ನಿನ್ನೆ ಒಬ್ಬ ರವಿ ಅಲಿಯಾಸ್ ರವಿಶಂಕರ್ ಅನ್ನೋ ಒಬ್ಬ ಡ್ರೈವರ್ ಅನ್ನ ಈಗಾಗಲೇ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಾಪಸ್ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ ಅವನನ್ನ ಈಗ ಕರ್ಕೊಂಡು ಹೋಗಲ್ಲ. ಅದರ ಬದಲಾಗಿ ಇನ್ನ ಇಬ್ಬರ ಪೈಕಿ ಜಗದೀಶ ಅಲಿಯಾಸ್ ಜಗ್ಗ ಮತ್ತೆ ಅನುಕುಮಾರ್ ಅನ್ನೋರು ಇನ್ನೂ ಚಿತ್ರದುರ್ಗದಲ್ಲೇ ಇದ್ದಾರೆ. ಅಲ್ಲೇ ಅವ್ರನ್ನ ಸದ್ಯಕ್ಕೆ ಪ್ರೊಡ್ಯೂಸ್ ಮಾಡುವಂತದ್ದು ಮತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದ್ರ ಬಗ್ಗೆ ಅಧಿಕಾರಿಗಳು ತೀರ್ಮಾನವನ್ನ ಮಾಡ್ಕೊಳ್ತಾ ಇದ್ರು. ಈಗ ಸದ್ಯಕ್ಕೆ 13 ಜನರನ್ನ ಈಗ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸ್ತಾರೆ. ಹಾಜರುಪಡಿಸಿ ನಂತರವಾಗಿ 13 ಜನದಲ್ಲಿ ದರ್ಶನ್, ಪವಿತ್ರ ಸೇರಿದಂತೆ ಕೆಲ ಪ್ರಮುಖ ಆರೋಪಿಗಳನ್ನ ಮತ್ತೆ ಪೊಲೀಸ್ ಅಭಿರಕ್ಷೆಗೆ ನೀಡುವಂತೆ ಮನವಿಯನ್ನ ಮಾಡಿ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಉಳಿದಂತೆ ಇನ್ನೊಂದಷ್ಟು ಜನರ ಏನು ಆರೋಪಿಗಳಿದ್ದಾರೆ, ಸಣ್ಣ ಸಣ್ಣ ಪಾತ್ರಗಳನ್ನ ನಿರ್ವಹಿಸಿದಂತ ಆರೋಪಿಗಳೇನಿದ್ದಾರೆ ಅವ್ರುಗಳನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ತಾರೆ. ಅವಶ್ಯಕತೆ ಇದ್ದವ್ರನ್ನ ಮಾತ್ರ ಪೊಲೀಸ್ ಕಸ್ಟಡಿಗೆ ಇಟ್ಕೊಂಡು ಅವಶ್ಯಕತೆ ಇಲ್ದಲೇ ಇದ್ದವ್ರನ್ನ ವಾಪಸ್ಸು ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಪೊಲೀಸರು ಮನವಿಯನ್ನ ಮಾಡ್ತಾರೆ. ಇದಕ್ಕಾಗಲೇ ರಿಮಾಂಡ್ ಅಪ್ಲಿಕೇಶನ್ ಸಹಿತ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ. ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಪೊಲೀಸರು ಯಾವ ಉದ್ದೇಶಕ್ಕೋಸ್ಕರ ಮತ್ತೆ ಈ ಆರೋಪಿಗಳನ್ನ ದರ್ಶನ್ ಆಗ್ಬೋದು, ಪವಿತ್ರ ಆಗ್ಬೋದು, ಮತ್ತೆ ಸೇರಿದಂತೆ ಉಳಿದ ಆರೋಪಿಗಳನ್ನ ಯಾವ ಉದ್ದೇಶಕ್ಕೋಸ್ಕರ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕು, ಯಾವ ಕೆಲಸಗಳು ಮಾಡುವಂಥದ್ದು ಬಾಕಿ ಇದೆ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಮನವರಿಕೆಯನ್ನ ಮಾಡಿಕೊಟ್ಟು ನ್ಯಾಯಾಲಯದಿಂದ ಅನುಮತಿ ಪಡ್ಕೊಳ್ಳುವಂಥದ್ದು ಇದೆ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ವೈದ್ಯಕೀಯ ಪರೀಕ್ಷೆಗೋಸ್ಕರ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಹೇಗೆಲ್ಲ ಸಿದ್ಧತೆ ಇದೆ, ಭದ್ರತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಗಳ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೌರಿಂಗ್ ಆಸ್ಪತ್ರೆಗೆ ಬರಲಿದ್ದಾರೆ. ಯಾವ ರೀತಿಯಾಗಿ ಮೆಡಿಕಲ್ ಚೆಕಪ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಭದ್ರತೆ ಹೇಗಿದೆ ಅಂತ ಬೌರಿಂಗ್ ಆಸ್ಪತ್ರೆಯ ಸುತ್ತಮುತ್ತ? ಮಧುಶ್ರೀ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್ನ 5 ದಿನಗಳ ಕಸ್ಟಡಿ ನಂತರ ಇವತ್ತು ಮತ್ತೆ ಜಡ್ಜ್ ಮುಂದೆ ಅವರನ್ನ ನಿಲ್ಲಿಸಲಿದ್ದಾರೆ. ಅಂದರೆ ಕೋರ್ಟ್ ಮುಂದೆ ಅವರು ಹಾಜರಾಗಲಿದ್ದಾರೆ, ಮತ್ತೆ ಪ್ರೊಡ್ಯೂಸ್ ಮಾಡಲಿದ್ದಾರೆ ಅವ್ರನ್ನ ಇವತ್ತು. ಸೊ ಹೀಗಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ರೂಲ್ಸ್ ಏನಪ್ಪ ಅಂತಂದರೆ ಅವರಿಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇದೆ. ಹೀಗಾಗಿ ಅವರನ್ನ ಮತ್ತೆ ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಕರೆತರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಬೌರಿಂಗ್ ಆಸ್ಪತ್ರೆ ಮುಂದೆ ಯಾವ ರೀತಿ ಪರಿಸ್ಥಿತಿ ಇದೆ ಈಗ ಸದ್ಯಕ್ಕೆ ಅಂತ. ಈಗ ಆಲ್ರೆಡಿ KSRP ಕಡೆಯಲ್ಲಿ ಪೊಲೀಸರು ಇಲ್ಲಿಗೆ ಬಂದಿರುವಂಥದ್ದು ಸುಮಾರು 30ಕ್ಕೂ ಹೆಚ್ಚು ಪೊಲೀಸರು ಇಲ್ಲಿರುವಂಥದ್ದು ಭದ್ರತಾ ದೃಷ್ಟಿಯಿಂದ. ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಿದ್ದಾರೆ ಅಂತ ಅಂದಾಗ ಇಲ್ಲಿ ಜನ ಸೇರ್ತಾರೆ, ಜೊತೆಗೆ ಅಭಿಮಾನಿಗಳು ಸೇರುವಂಥ ಎಲ್ಲ ಚಾನ್ಸಸ್ ಇರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ತುಂಬ ಭದ್ರತೆಯನ್ನು ವಹಿಸಲಾಗಿದೆ ಪೊಲೀಸರು. ಸೊ ನೀವು ನೋಡ್ತಾ ಇರ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಸುಮಾರು 4 ಗಂಟೆ ನಂತರ ದರ್ಶನ್ ಅವರು ಇಲ್ಲಿಗೆ ಆಗಮಿಸುವಂಥ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಬೌರಿಂಗ್ ಆಸ್ಪತ್ರೆಗೆ ಯಾವುದೇ ರೀತಿ ಒಂದು ಇಂಟಿಮೇಷನ್ ಬಂದಿಲ್ಲ ಇಲ್ಲಿವರೆಗೂ ದರ್ಶನ್ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಬಂದು ಬೌರಿಂಗ್ ಆಸ್ಪತ್ರೆಗೆ ಅವ್ರಿಗೆ ನಾರ್ಮಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಅಂದರೆ BP, ಶುಗರ್ ಜೊತೆಗೆ ಸೇರಿದಂತೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಎಲ್ಲ ಅಂದರೆ ಅವರ ಹೆಲ್ತ್ ಸರಿಯಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಚೆಕಪ್ ಮಾಡಿಸಿ ತದನಂತರ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅಲ್ಲಿಂದ ದರ್ಶನ್ ಅವ್ರನ್ನ ಇವತ್ತು ಏನು ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳ್ತಾರಾ, ಅದರ್ವೈಸ್ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಅವರೆಲ್ಲರೂ ಅಂದರೆ ಇಡೀ ಟೀಮ್ನ ಒಪ್ಪಿಸ್ತಾರಾ ಅನ್ನೋದು ಕಾದು ನೋಡಬೇಕು ಮಧುಶ್ರೀ. ಜೊತೆಗೆ ಇನ್ನೊಂದೇನು ಅಂತಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಸುಮಾರು 17 ಜನರು ಇರುವಂಥದ್ದು. ಆದರೆ ಈಗ ಸದ್ಯಕ್ಕೆ 13 ಜನರನ್ನ ಮಾತ್ರ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು. ಯಾಕಂದರೆ ಇನ್ನೂ 4 ಜನ ಏನಿದ್ದಾರೆ ಅವರು ಮೊನ್ನೆ ಅಷ್ಟೇ ಇವತ್ತು ಕೂಡ ಬಂದಿರುವಂಥದ್ದು, ಅವರು ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಅವ್ರು 4 ಜನರನ್ನ ಇನ್ನೂ ಅವ್ರನ್ನ ತನಿಖೆ ಮಾಡಬೇಕಾಗಿರೋ ಕಾರಣಕ್ಕೆ 13 ಜನರನ್ನ ಮಾತ್ರ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು, ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಧುಶ್ರೀ. ಧನ್ಯವಾದ ಮಂಗಳ ತಮ್ಮೆಲ್ಲ ಮಾಹಿತಿಗಾಗಿ. ಬೌರಿಂಗ್ ಆಸ್ಪತ್ರೆಗೆ ಕರೆತರುವುದಕ್ಕೆ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡಲಿದ್ದಾರೆ. ಇನ್ನು ಬೌರಿಂಗ್ ಆಸ್ಪತ್ರೆಯ ಸುತ್ತಮುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾಕಂದ್ರೆ ಅಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಭದ್ರತೆಯ ದೃಷ್ಟಿಯಿಂದ ಹೆಚ್ಚಿನ ಸೆಕ್ಯೂರಿಟಿಯನ್ನು ಅಲ್ಲಿ ಕಲ್ಪಿಸಲಾಗಿದೆ. ಮತ್ತೊಂದು ಕಡೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸುತ್ತಮುತ್ತ ಅವರ ಅಭಿಮಾನಿಗಳು ಬಂದು ಜಮಾಯಿಸಿದ್ರು, ಅವರೆಲ್ಲರನ್ನ ಕೂಡ ಅಲ್ಲಿಂದ ಓಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ
ವೈದ್ಯಕೀಯ ಚೆಕಪ್ಗೋಸ್ಕರ ಬೌರಿಂಗ್ ಆಸ್ಪತ್ರೆಗೆ ಕರೆತಂದು ಅಲ್ಲಿ ವೈದ್ಯಕೀಯ ಚೆಕಪ್ ಆದಮೇಲೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಲಾಗುತ್ತೆ. ಅದಾದಮೇಲೆ ಪೊಲೀಸರು ಮತ್ತಷ್ಟು ತನಿಖೆ ಅಗತ್ಯವಿದೆ, ಸಾಕ್ಷ್ಯಗಳ ಸಂಗ್ರಹದ ಅಗತ್ಯವಿದೆ. ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ನಂತರದಲ್ಲಿ ಮತ್ತೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅದಾದಮೇಲೆ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕಂತೂ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಆದಮೇಲೆ ಕಸ್ಟಡಿಗೆ ಕೇಳಬಹುದು ಅಂತ ಹೇಳಲಾಗ್ತಾ ಇದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ, ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಕೊಲೆಯಾಯಿತು ಆ ಜಾಗಕ್ಕೆ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ಅಲ್ಲೂ ಕೂಡ ರೇಣುಕಾಸ್ವಾಮಿಯ ಹತ್ಯೆಗೆ ಬಳಸಿದಂತಹ ವಸ್ತುಗಳಿರಬಹುದು, ಅಲ್ಲ ಇದ್ದಂತಹ ಒಂದಷ್ಟು ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ಜೊತೆಗೆ ಚಿತ್ರದುರ್ಗಕ್ಕೂ ಕೂಡ ಕರೆದೊಯ್ದು ಸ್ಥಳ ಮಹಜರನ್ನು ಮಾಡಿದ್ದಾರೆ. ಎಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು, ಕಿಡ್ನಾಪ್ಗೆ ಯಾವ ರೀತಿಯ ಪ್ಲಾನ್ ಅನ್ನು ಮಾಡಲಾಗಿತ್ತು, ಚಿತ್ರದುರ್ಗ ಮೂಲದವರ ಯಾರ್ಯಾರ ಸಹಾಯವನ್ನ ಪಡೆಯಲಾಗಿತ್ತು. ದರ್ಶನ್ ಮನೆಯಲ್ಲೂ ಕೂಡ ನಿನ್ನೆ ತಡರಾತ್ರಿ ಸ್ಥಳ ಮಹಜರು ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಈ ಗ್ಯಾಂಗ್ ಅನ್ನ ಕರೆದೊಯ್ಯಲಾಗುತ್ತೆ.